ಸಾರ್ವತ್ರಿಕ ಶಿಕ್ಷಣ ಸಮಾನತೆ ಸೌಹಾರ್ದತೆಗಾಗಿ ಎಸ್ಎಫ್ಐನ 14ನೇ ರಾಜ್ಯ ಸಮ್ಮೇಳನ ಪೋಸ್ಟರ್ ಬಿಡುಗಡೆ. ಇಂದು ಗಜೇಂದ್ರಗಡ ನಗರದ ಕೆಎಸ್ಎಸ್ ಕಾಲೇಜಿನಲ್ಲಿ ಎಸ್ಎಫ್ಐನ ರಾಜ್ಯ ಸಮ್ಮೇಳನದ ಪೋಸ್ಟರ್ ಅನ್ನು ಸಿಐಟಿಯು ಕಾರ್ಮಿಕ ಸಂಘಟನೆ ಮುಖಂಡರಾದ ಮೈ ಭಾವಾಲ್ದಾರ್ ಅವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಎಸ್ಎಫ್ಐ ರಾಜ್ಯ ಪದಾಧಿಕಾರಿಗಳಾದ ಗಣೇಶ್ ರಾಠೋಡ್ ಮಾತನಾಡಿ, ಸಾರ್ವತ್ರಿಕ ಶಿಕ್ಷಣ ಸಮಾನತೆ ಸೌಹಾರ್ದತೆಗಾಗಿ ಎಂಬ ಆಶಯದೊಂದಿಗೆ ಶಿಕ್ಷಣದ ಪ್ರಜಾಪ್ರಭುತ್ವೀಕರಣ, ಶಿಕ್ಷಣದ ವಿಕೇಂದ್ರೀಕರಣ, ಶಿಕ್ಷಣದ ಧರ್ಮ ನಿರಪೇಕ್ಷಕ್ಕಾಗಿ ವಿದ್ಯಾರ್ಥಿಗಳ ಪ್ರಜಾಸತ್ತಾತ್ಮಕ ಹಕ್ಕುಗಳ ರಕ್ಷಣೆಗಾಗಿ ಒತ್ತಾಯಿಸಿ ಎಸ್ಎಫ್ಐ 16ನೇ ರಾಜ್ಯ ಸಮ್ಮೇಳನ ಇದೇ ತಿಂಗಳು 26-28ರವರೆಗೆ ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿದೆ. ಇದರ ಜೊತೆಗೆ ಸಂಘಟನೆ ಕಳೆದ ಸಮ್ಮೇಳನದಿಂದ ಈ ಸಮ್ಮೇಳನದ ತನಕ ಏನೆಲ್ಲ ಗುರಿಗಳನ್ನು ತಲುಪಿದವು, ತಲುಪಬೇಕಾದ ಗುರಿಗಳು ಏನು ಎಂಬ ಬಗ್ಗೆ ಸಾರ್ವತ್ರಿಕ ಸಮಾನತೆ ಶಿಕ್ಷಣಕ್ಕಾಗಿ ನಡೆಯುವ ಹೋರಾಟ ಮತ್ತಷ್ಟು ಬಲಿಷ್ಠಗೊಳಿಸಲು ಏನು ಮಾಡಬೇಕು ಎಂದು ಚರ್ಚಿಸಿ ವಿಮರ್ಶೆ ಮಾಡಿಕೊಂಡು ಹೊಸ ನಾಯಕತ್ವವನ್ನು ಆಯ್ಕೆ ಮಾಡಿಕೊಂಡು ಮುನ್ನಡೆಯಲು ಇರುವ ಉನ್ನತ ವೇದಿಕೆ ಈ ನಮ್ಮ ಸಮ್ಮೇಳನ. ಹಾಗಾಗಿ ಇದರಲ್ಲಿ ರಾಷ್ಟ್ರದ ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿ ಬಗ್ಗೆ ಬರುವ ಜಿಲ್ಲಾ ವಿದ್ಯಾರ್ಥಿ ಪ್ರತಿನಿಧಿಗಳು ಚರ್ಚಿಸಿ ನಿರ್ಣಯ ತೆಗೆದುಕೊಂಡು ಜಾರಿ ಮಾಡಲು ಗುರಿ ಇಟ್ಟುಕೊಂಡು ಹೋಗ್ತಾರೆ. ಹಾಗಾಗಿ ಇದು ಒಂದು ಉನ್ನತ ವೇದಿಕೆಯಾಗಿದೆ ಎಂದು ನಂತರ ಕಾಲೇಜಿನ ಪ್ರಾಂಶುಪಾಲರಾದ ಬಿಎನ್ ಗೌಡ್ರು ಅವರು ಮಾತನಾಡಿ, ಸಾರ್ವತ್ರಿಕ ಶಿಕ್ಷಣ ಸಮಾನತೆ ಸೌಹಾರ್ದತೆಗಾಗಿ ನಡೆಯುತ್ತಿರುವ ಎಸ್ಎಫ್ಐನ ರಾಜ್ಯ 16ನೇ ರಾಜ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಲಿ ಎಂದು ಶುಭ ಹಾರೈಕೆ ಮಾತನಾಡಿದರು. ಎಸ್ಎಫ್ಐ ಜಿಲ್ಲಾ ಉಪಾಧ್ಯಕ್ಷರಾದ ಚಂದ್ರು ರಾಠೋಡ್ ಮಾತನಾಡಿ, ರಾಜ್ಯ ಸಮ್ಮೇಳನಕ್ಕೂ ಮುನ್ನ ತಾಲೂಕು ಜಿಲ್ಲಾ ಸಮ್ಮೇಳನಗಳು ನಡೆದು ಅಲ್ಲಿ ಆಯ್ಕೆ ಆದ ವಿದ್ಯಾರ್ಥಿ ಪ್ರತಿನಿಧಿಗಳು ರಾಜ್ಯ ಸಮ್ಮೇಳನಕ್ಕೆ ತೆರಳುತ್ತಾರೆ. ನಮ್ಮ ಗದಗ ಜಿಲ್ಲೆಯಿಂದಲೂ ವಿದ್ಯಾರ್ಥಿ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಎಸ್ಎಫ್ಐನ ತಾಲೂಕು ಅಧ್ಯಕ್ಷರಾದ ಅನಿಲ ರಾಠೋಡ್, ಪದಾಧಿಕಾರಿಗಳಾದ ಶರಣು ಎಂ, ಬಸವರಾಜ್, ಸುದೀಪ್ ಹುಬ್ಬಳ್ಳಿ, ಪ್ರದೀಪ್ ಎಂ, ಸುನೀಲ್, ಮಾಂತೇಶ್, ಮುಪ್ಪಯ್ಯ, ಬೆಳವಣಿಗೆ, ಬಸು, ಅಂದಪ್ಪ, ಹಡಪದ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಚಂದ್ರು ರಾಠೋಡ್, NKSTV4 ನ್ಯೂಸ್, ಗದಗ. ರಾಜ್ಯ ಮಟ್ಟದ ಅಧ್ಯಯನ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಸಮಸ್ಯೆಗಳ ಭಾಗವಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಈ ಸಮಸ್ಯೆಗಳ ವಿರುದ್ಧ ನಾವು ಹೋರಾಟ ಮಾಡಿ ವಿದ್ಯಾರ್ಥಿ ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕಂತೇಳಿ ನಾವು ಈ ಸಮ್ಮೇಳನ ಮಾಡ್ತೇವೆ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಸ್ಎಫ್ಐನ ರಾಜ್ಯ ಪದಾಧಿಕಾರಿಗಳಾದಂಥ ಗಣೇಶ್ ರಾಠೋಡ್ ಅವರು ಕೂಡ ಸ್ವಾಗತ ಕೋರ್ತಾ, ಅದರ ಜೊತೆಗೆ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ನಿಮಿಷ ಮಾತಾಡಬೇಕಂತೇಳಿ ಅವ್ರನ್ನ ಕೇಳ್ಕೊತೀವಿ. ಆತ್ಮೀಯ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಕಾರ್ಮಿಕ ಎಸ್ಎಫ್ಐನ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ಚಂದ್ರು ಅವರೇ, ಎಲ್ಲ ವಿದ್ಯಾರ್ಥಿ ಸ್ನೇಹಿತರು, ಎಸ್ಎಫ್ಐನ ರಾಜ್ಯ ಸಮ್ಮೇಳನ ಕಳೆದ 2020ರಲ್ಲಿ ಬೆಂಗಳೂರಿನಲ್ಲಿ 15ನೇ ರಾಜ್ಯ ಹಕ್ಕು ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿರುವ 16ನೇ ರಾಜ್ಯ ಸಮ್ಮೇಳನ ಯಶಸ್ವಿಯಾಗಲಿ. ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿರುವ ರಾಜ್ಯ ಸಮ್ಮೇಳನಕ್ಕೆ ಮುನ್ನಡೆಯೋಣ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಸಾರ್ವತ್ರಿಕ ಶಿಕ್ಷಣ ನಮ್ಮಯ ಹಕ್ಕು, ಸಮಾನತೆ ಶಿಕ್ಷಣಕ್ಕಾಗಿ ರಾಜ್ಯ ಸಮ್ಮೇಳನಕ್ಕೆ ಮುನ್ನಡೆಯೋಣ. ತಾಲೂಕು ಅಧ್ಯಕ್ಷರೇ, ನಮ್ಮ ಒಂದು ಕರಪತ್ರ ಬಿಡುಗಡೆ ಮಾಡೋದ್ರ ಮೂಲಕ ಸಮಾನತೆಯ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು, ಸರ್ವರಿಗೂ ಶಿಕ್ಷಣವನ್ನು ಒದಗಿಸಿಕೊಡಬೇಕು, ಏಕ ಹೋರಾಟ ಮಾಡೋದ್ರ ಮೂಲಕ ಎಲ್ಲ ಸಮುದಾಯದವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕಾರ್ಯವನ್ನು ಕೂಡ ಇವತ್ತು ಎಸ್ಎಫ್ಐನಿಂದ ನಡೀತಾ ಇದೆ. ಇದು ಸ್ವಾಗತಾರ್ಹ. ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ತಲುಪಿಸುವಂಥದ್ದು, ಎಲ್ಲ ಏನು ಸಮುದಾಯದವರಿಗೂ ಕೂಡ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡೋದ್ರ ಮೂಲಕ ಸರ್ವ ಶಿಕ್ಷಣ ಅಭಿಯಾನದ ಒಂದು ತಿರುಳನ್ನು ಕೂಡ ನನ್ನ ಕಾರ್ಯರೂಪಕ್ಕೆ ತರುವ ರೀತಿಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದೆ. ಅದು ಸ್ವಾಗತಾರ್ಹ. ಇವತ್ತೇನು ಸೆಪ್ಟೆಂಬರ್ ಮುಂಬರುವಂಥ ಒಂದು 16ನೇ ಏನು ಸಮ್ಮೇಳನ ಅದು ಅತ್ಯಂತ ಅಚ್ಚುಕಟ್ಟಾಗಿ ನಡೆಯಲಿ, ಅದು ಯಶಸ್ವಿಯಾಗಲಿ, ಒಳ್ಳೆಯ ಒಂದು ಸಮ್ಮೇಳನವಾಗಿ ಅದು ಕಾರ್ಯರೂಪಕ್ಕೆ ಬರಲಿ ಅಂತೇಳಿ ಹೇಳೋದ್ರ ಮೂಲಕ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಸ್ಎಫ್ಐನ ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕು ಪದಾಧಿಕಾರಿಗಳಿಗೂ ಅಧ್ಯಕ್ಷರಿಗೂ ಅಭಿನಂದನೆಗಳನ್ನು ತಿಳಿಸುವ ಮೂಲಕ ಮಾತಿಗೆ ನಾನು ಹೇಳ್ತಾ ಇದ್ದೀನಿ.